ಅಚ್ಚರಿಯ ಬೆಳವಣಿಗೆಯೊಂದರಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಸವಾಲನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಇವತ್ತು ಸ್ಪೀಕರ್ ಯುಟಿ ಖಾದರ್ ಅವರನ್ನ ಭೇಟಿ ಮಾಡೋದ್ರ ಮುಖಾಂತರ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಶಿವಾನಂದ ಪಾಟೀಲ್ ಅವರು ಇದ್ದಾರೆ, ಮಾತನಾಡಿಸಿ. ಸರ್, ಇಂಥದ್ದೊಂದು ನಿರ್ಧಾರ ಬರೋದಕ್ಕೆ ಏನು ಸರ್ ಕಾರಣ? ಅವ್ರ ಭಾಷೆನೇ ಎಲ್ಲರಿಗೂ ಇವತ್ತು ಇಡೀ ಜಿಲ್ಲೆ ಜನರಿಗೆ ನೋವು ತಂದಿದೆ. ವೈಯಕ್ತಿಕವಾಗಿ ನನ್ನ ನಿಂದನೆ ಮಾಡ್ತಾ ಇದ್ದಾರೆ. ಮಾಡಲಿ, ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಆದರೆ ನನ್ನ ತಂದೆನ ಕೆಣಕದು ಇವ್ರಿಗೇನೋ ಅಧಿಕಾರ ಇದೆ. ಇಂಥ ರಾಜಕಾರಣದಲ್ಲಿ ಇಂಥವ್ರು ಉಳಿಬಾರ್ದು, ಅಥವಾ ನಾವು ಉಳಿಬಾರ್ದು. ಅಕಸ್ಮಾತ್ ಇವ್ರ ಜೊತೆ ಬದುಕಬೇಕಾಗಿದ್ರೆ ಒಂದು ನಾವರೇ ಬಿಡಬೇಕು, ಅವರಾದರೂ ಬಿಡಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ಈ ನಿರ್ಣಯ ತಗೊಂಡು ನಾನು ರಾಜೀನಾಮೆ ಸಲ್ಲಿಸಿದ್ದೀನಿ. ಅವ್ರ ಸವಾಲನ್ನು ಸ್ವೀಕಾರ ಮಾಡಿದ್ದೀನಿ. ರಾಜಕೀಯದಲ್ಲಿ ಈ ರೀತಿಯಾದಂಥ ಒಂದು ಟೀಕೆ ಟಿಪ್ಪಣಿಗಳು ಸಹಜ. ಆದರೆ ಸರ್, ಸಾವಿರಾರು ಜನ ಮತದಾರರು ನಿಮ್ಗೆ ಓಟ್ ಹಾಕಿರ್ತಾರೆ. ಇಂಥದ್ದೊಂದು ದುಡುಕಿನ ನಿರ್ಧಾರಕ್ಕೆ ಬಂದಿದ್ದು ತಮ್ಗೆ ಹೇಗೆ ಅನ್ಸುತ್ತೆ ಅಂತ? ಈಗ ಸಾವಿರಾರು ಜನ ಹೇಳಿರುವ ಹಿನ್ನೆಲೆಯಲ್ಲಿ ಈ ನಿರ್ಣಯ ನಾನು ಮಾಡಿದ್ದೀನಿ. ಅವ್ರಿಗೆ ನನ್ಕಿಂತೂ ಜಾಸ್ತಿ ನೋವಾಗಿದೆ. ಅವ್ರು ಯಾಕೆ ಇದನ್ನ ಪ್ರತಿಕ್ರಿಯೆ ಸಾರ್ವಜನಿಕವಾಗಿ ಕೊಡ್ತಾ ಇಲ್ಲ ಅಂದರೆ, ಈ ಮನುಷ್ಯ ಒಂದಲ್ಲ ಎರಡಲ್ಲ 3 ಸರ್ತಿ ನೀವು ಮಾತಾಡಿದ್ರು ಸುಮ್ಮನಿದ್ದೀರಿ. ಈ ಸರ್ತಿ ನೀವು ಸ್ವೀಕಾರ ಮಾಡಿ, ಮುಂದೆ ಏನಾಗುತ್ತೆ ನೋಡೋಣ. ಈಗ ತಮ್ಮ ರಾಜೀನಾಮೆಗೆ ಈಗಲೂ ಕೂಡ ಬದ್ಧ. ಯಾವಾಗ ಸ್ವೀಕಾರ ಮಾಡಬೇಕು ಅಂತ ಒತ್ತಾಯ ಮಾಡ್ತೀರಾ, ಹೇಗೆ ಅಂತ? ನಾನು ಒತ್ತಾಯ ಎಲ್ಲ ಕೊಟ್ಟ ಮೇಲೆ ಇನ್ನೇನು ಉಳಿದಿದೆ ಅದರಲ್ಲಿ? ಅವ್ರು ಎಂದು ಸ್ವೀಕಾರ ಮಾಡ್ತಾರೆ ಅಂದಿನಿಂದ ಪ್ರಾರಂಭ ಅಷ್ಟೇ. ಸರ್, ಈಗ ಬಸವನ ಬಾಗೇವಾಡಿಗೆ ನೀವು ಕಂಟೆಸ್ಟ್ ಮಾಡ್ತೀರಾ ಒಂದು ವೇಳೆ ರಾಜೀನಾಮೆ ಅಂಗೀಕಾರ ಆದ್ರೆ, ಅಥವಾ ಯತ್ನಾಳ್ ಅವರ ಕ್ಷೇತ್ರಕ್ಕೆ ಹೋಗಿ ಸ್ಪರ್ಧೆ ಮಾಡ್ತೀರಾ? ನಾನು ಯತ್ನಾಳ್ ಅವ್ರ ಕ್ಷೇತ್ರದಲ್ಲೇ ನಾನು ಹುಟ್ಟಿದ್ದು. ನನ್ನ ಕ್ಷೇತ್ರನೂ ಬಿಜಾಪುರೇ. ಅವ್ರಿಗಿಂತ 2 ವರ್ಷ ಮೊದಲೇ ಹುಟ್ಟಿದ್ದೀನಿ. ಅಲ್ಲಿ ನಗರಸಭೆ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ನಾನು ಅಲ್ಲೇ ಅಂದ್ರೆ ಅಲ್ಲೇ ಗೆಲ್ತೀನಿ. ತಮ್ಮ ವಿರುದ್ಧದ ಸವಾಲ್ಗೆ ಯತ್ನಾಳ್ ಅವ್ರಿಗೆ ಪರೋಕ್ಷವಾಗಿ ಎಲ್ಲೊಂದ್ ಕಡೆಗೆ ನಿಮ್ಮ ಸ್ವಪಕ್ಷೀಯರು ಕೂಡ ಸಾಥ್ ಕೊಟ್ಟಿದ್ದಾರೆ ಅನ್ನುವಂತ ಚರ್ಚೆ. ಕೊಡ್ಬೋದು, ಅದ್ರಾಗೇನು ತಪ್ಪಿದೆ? ಕೊಟ್ಲಲ್ಲ, ಅದಕ್ಕಿಂತ ತಪ್ಪಿದೆ. ಯಾರು ಕೊಟ್ಟರು ಈ ಸವಾಲು ನಾನು ಸ್ವೀಕಾರ ಮಾಡ್ತೀನಿ. ಸೊ ಇದಿಷ್ಟು ಸಚಿವ ಶಿವಾನಂದ ಪಾಟೀಲ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಯೋಗೇಶ್ವರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಅಚ್ಚರಿಯ ಬೆಳವಣಿಗೆಯೊಂದರಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಸವಾಲನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಇವತ್ತು ಸ್ಪೀಕರ್ ಯುಟಿ ಖಾದರ್ ಅವರನ್ನ ಭೇಟಿ ಮಾಡೋದ್ರ ಮುಖಾಂತರ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಶಿವಾನಂದ ಪಾಟೀಲ್ ಅವರು ಇದ್ದಾರೆ, ಮಾತನಾಡಿಸಿ. ಸರ್, ಇಂಥದ್ದೊಂದು ನಿರ್ಧಾರ ಬರೋದಕ್ಕೆ ಏನು ಸರ್ ಕಾರಣ? ಅವ್ರ ಭಾಷೆನೇ ಎಲ್ಲರಿಗೂ ಇವತ್ತು ಇಡೀ ಜಿಲ್ಲೆ ಜನರಿಗೆ ನೋವು ತಂದಿದೆ. ವೈಯಕ್ತಿಕವಾಗಿ ನನ್ನ ನಿಂದನೆ ಮಾಡ್ತಾ ಇದ್ದಾರೆ. ಮಾಡಲಿ, ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಆದರೆ ನನ್ನ ತಂದೆನ ಕೆಣಕದು ಇವ್ರಿಗೇನೋ ಅಧಿಕಾರ ಇದೆ. ಇಂಥ ರಾಜಕಾರಣದಲ್ಲಿ ಇಂಥವ್ರು ಉಳಿಬಾರ್ದು, ಅಥವಾ ನಾವು ಉಳಿಬಾರ್ದು. ಅಕಸ್ಮಾತ್ ಇವ್ರ ಜೊತೆ ಬದುಕಬೇಕಾಗಿದ್ರೆ ಒಂದು ನಾವರೇ ಬಿಡಬೇಕು, ಅವರಾದರೂ ಬಿಡಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ಈ ನಿರ್ಣಯ ತಗೊಂಡು ನಾನು ರಾಜೀನಾಮೆ ಸಲ್ಲಿಸಿದ್ದೀನಿ. ಅವ್ರ ಸವಾಲನ್ನು ಸ್ವೀಕಾರ ಮಾಡಿದ್ದೀನಿ. ರಾಜಕೀಯದಲ್ಲಿ ಈ ರೀತಿಯಾದಂಥ ಒಂದು ಟೀಕೆ ಟಿಪ್ಪಣಿಗಳು ಸಹಜ. ಆದರೆ ಸರ್, ಸಾವಿರಾರು ಜನ ಮತದಾರರು ನಿಮ್ಗೆ ಓಟ್ ಹಾಕಿರ್ತಾರೆ. ಇಂಥದ್ದೊಂದು ದುಡುಕಿನ ನಿರ್ಧಾರಕ್ಕೆ ಬಂದಿದ್ದು ತಮ್ಗೆ ಹೇಗೆ ಅನ್ಸುತ್ತೆ ಅಂತ? ಈಗ ಸಾವಿರಾರು ಜನ ಹೇಳಿರುವ ಹಿನ್ನೆಲೆಯಲ್ಲಿ ಈ ನಿರ್ಣಯ ನಾನು ಮಾಡಿದ್ದೀನಿ. ಅವ್ರಿಗೆ ನನ್ಕಿಂತೂ ಜಾಸ್ತಿ ನೋವಾಗಿದೆ. ಅವ್ರು ಯಾಕೆ ಇದನ್ನ ಪ್ರತಿಕ್ರಿಯೆ ಸಾರ್ವಜನಿಕವಾಗಿ ಕೊಡ್ತಾ ಇಲ್ಲ ಅಂದರೆ, ಈ ಮನುಷ್ಯ ಒಂದಲ್ಲ ಎರಡಲ್ಲ 3 ಸರ್ತಿ ನೀವು ಮಾತಾಡಿದ್ರು ಸುಮ್ಮನಿದ್ದೀರಿ. ಈ ಸರ್ತಿ ನೀವು ಸ್ವೀಕಾರ ಮಾಡಿ, ಮುಂದೆ ಏನಾಗುತ್ತೆ ನೋಡೋಣ. ಈಗ ತಮ್ಮ ರಾಜೀನಾಮೆಗೆ ಈಗಲೂ ಕೂಡ ಬದ್ಧ. ಯಾವಾಗ ಸ್ವೀಕಾರ ಮಾಡಬೇಕು ಅಂತ ಒತ್ತಾಯ ಮಾಡ್ತೀರಾ, ಹೇಗೆ ಅಂತ? ನಾನು ಒತ್ತಾಯ ಎಲ್ಲ ಕೊಟ್ಟ ಮೇಲೆ ಇನ್ನೇನು ಉಳಿದಿದೆ ಅದರಲ್ಲಿ? ಅವ್ರು ಎಂದು ಸ್ವೀಕಾರ ಮಾಡ್ತಾರೆ ಅಂದಿನಿಂದ ಪ್ರಾರಂಭ ಅಷ್ಟೇ. ಸರ್, ಈಗ ಬಸವನ ಬಾಗೇವಾಡಿಗೆ ನೀವು ಕಂಟೆಸ್ಟ್ ಮಾಡ್ತೀರಾ ಒಂದು ವೇಳೆ ರಾಜೀನಾಮೆ ಅಂಗೀಕಾರ ಆದ್ರೆ, ಅಥವಾ ಯತ್ನಾಳ್ ಅವರ ಕ್ಷೇತ್ರಕ್ಕೆ ಹೋಗಿ ಸ್ಪರ್ಧೆ ಮಾಡ್ತೀರಾ? ನಾನು ಯತ್ನಾಳ್ ಅವ್ರ ಕ್ಷೇತ್ರದಲ್ಲೇ ನಾನು ಹುಟ್ಟಿದ್ದು. ನನ್ನ ಕ್ಷೇತ್ರನೂ ಬಿಜಾಪುರೇ. ಅವ್ರಿಗಿಂತ 2 ವರ್ಷ ಮೊದಲೇ ಹುಟ್ಟಿದ್ದೀನಿ. ಅಲ್ಲಿ ನಗರಸಭೆ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ನಾನು ಅಲ್ಲೇ ಅಂದ್ರೆ ಅಲ್ಲೇ ಗೆಲ್ತೀನಿ. ತಮ್ಮ ವಿರುದ್ಧದ ಸವಾಲ್ಗೆ ಯತ್ನಾಳ್ ಅವ್ರಿಗೆ ಪರೋಕ್ಷವಾಗಿ ಎಲ್ಲೊಂದ್ ಕಡೆಗೆ ನಿಮ್ಮ ಸ್ವಪಕ್ಷೀಯರು ಕೂಡ ಸಾಥ್ ಕೊಟ್ಟಿದ್ದಾರೆ ಅನ್ನುವಂತ ಚರ್ಚೆ. ಕೊಡ್ಬೋದು, ಅದ್ರಾಗೇನು ತಪ್ಪಿದೆ? ಕೊಟ್ಲಲ್ಲ, ಅದಕ್ಕಿಂತ ತಪ್ಪಿದೆ. ಯಾರು ಕೊಟ್ಟರು ಈ ಸವಾಲು ನಾನು ಸ್ವೀಕಾರ ಮಾಡ್ತೀನಿ. ಸೊ ಇದಿಷ್ಟು ಸಚಿವ ಶಿವಾನಂದ ಪಾಟೀಲ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಯೋಗೇಶ್ವರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.